understand the steps involved in DNA fingerprinting technology. Just to brush up your mind, I want to highlight about the DNA fingerprinting technology and actually who proposed and developed this technology. Remember, Alec Jeffrey of United Kingdom, a person from Leicester University, he developed this technology called DNA fingerprinting technology. What is the intention of try to understand this DNA fingerprinting technology? The main intention of the person to show that who are the criminals in the activities like robbery or else the rape cases or in the murder cases. So murder, rape ಮತ್ತು ರಾಬರಿ ಈ ರೀತಿಯಾದಂಥ ಒಂದು ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂಥ ಯಾರಾದರೂ ಕ್ರಿಮಿನಲ್ಸ್ ಇದ್ದರೆ ಅವರನ್ನು ಐಡೆಂಟಿಫೈ ಮಾಡಲಿಕ್ಕಾಗಿ ಇರುವಂಥ ಒಂದು ಬೆಸ್ಟ್ ಟೆಕ್ನಾಲಜಿ ಅಂತ ಹೇಳಿದರೆ ದಟ್ ಈಸ್ ಓನ್ಲಿ ನಥಿಂಗ್ ಬಟ್ ದ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಸೊ ಈ ಒಂದು ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಕನಿಷ್ಠ 6 ಸ್ಟೆಪ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆ 6 ಸ್ಟೆಪ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಪೂರ್ವಭಾವಿಯಾಗಿ ಇಲ್ಲಿ ಮೇಯ್ನ್ ಪ್ರೋಸೆಸ್ ಏನಿದೆ ಅಂತ ಹೇಳಿದರೆ ಕಲೆಕ್ಷನ್ ಆಫ್ ದ ಸ್ಯಾಂಪಲ್ಸ್ ಇದೆ. ಸ್ಯಾಂಪಲ್ ಕಲೆಕ್ಟ್ ಆದಮೇಲೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಸಪ್ರೇಷನ್ ಆಫ್ ದ DNA ಇದೆ. DNA ಸಪ್ರೇಟ್ ಆದಮೇಲೆ ಅದನ್ನು ನಾವು ವಿ ಆರ್ ಗೋಯಿಂಗ್ ಟು ಲೋಡ್ ಇಟ್ ಇನ್ ಟು ದ ಅಗಲೋಸ್ ಜೆಲ್ ಎಲೆಕ್ಟ್ರೋಫೋರೆಟಿಕ್ ಯೂನಿಟ್. ಅಲ್ಲಿ ಆಲ್ಕಲೈನ್ ಜೊತೆ ಟ್ರೀಟ್ಮೆಂಟ್ ಆಗುತ್ತೆ. ಆಲ್ಕಲೈನ್ ಜೊತೆ ಟ್ರೀಟ್ಮೆಂಟ್ ಆದಮೇಲೆ ಅದರ ಜೊತೆಯಲ್ಲೇ REN ಮಾಲಿಕ್ಯೂಲ್ ಇದೆ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಮಾಲಿಕ್ಯೂಲ್. ಸೊ ಅದು DNA ಫ್ರ್ಯಾಗ್ಮೆಂಟ್ಸನ್ನು ಸಪ್ರೇಟ್ ಮಾಡುತ್ತೆ. ಅದಾದ ನಂತರದಲ್ಲಿ ಆಲ್ಕಲೈನ್ ಜೊತೆ ಟ್ರೀಟ್ ಮಾಡಿದಾಗ ಹೈಡ್ರೋಜನ್ ಬಾಂಡ್ಸು ಡಿಸಾಲ್ವ್ ಆಗಿಬಿಟ್ಟು ಸೊ ಅಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಅದು ಕನ್ವರ್ಟ್ ಆಗುವಂಥದ್ದು. ಬಿಗಿನಿಂಗ್ನಲ್ಲಿ ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ, ಬಟ್ ಆಮೇಲೆ ವೆನ್ ಯು ಟ್ರೀಟ್ ಇಟ್ ವಿತ್ ಆಲ್ಕಲೈನ್ so it will become the single stranded due to dissolvement of the hydrogen bonds. So ಅವಾಗ ಆ ಸಿಂಗಲ್ ಸ್ಟ್ಯಾಂಡರ್ಡ್ ಫ್ರ್ಯಾಗ್ಮೆಂಟ್ಸ್ ಏನಿದೆ ಬೇಸ್ಡ್ ಆನ್ ದ ಡೆನ್ಸಿಟಿ ಗ್ರೇಡಿಯಂಟ್, ಇದನ್ನು ನೀವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಡೆನ್ಸಿಟಿ ಗ್ರೇಡಿಯಂಟ್ ಆಫ್ ದ DNA ಮೇಲೆ ನಾವು ಈ ಒಂದು ಏನು DNA ಮಾಲಿಕ್ಯೂಲ್ಸ್ ಇದೆ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದೆಮ್ ಇನ್ ಟು ದ ನೈಲಾನ್ ಮೆಶ್. ಈ ಒಂದು ಟೆಕ್ನಾಲಜಿಗೆ ನಾವು ಸದರನ್ ಬ್ಲಾಟಿಂಗ್ ಟೆಕ್ನಾಲಜಿ ಅಂತೇಳಿ ಕರಿತೀವಿ. ಆ ಸಂದರ್ಭದಲ್ಲಿ ಬೇಸ್ಡ್ ಆನ್ ದ ಡೆನ್ಸಿಟಿ ಗ್ರೇಡಿಯಂಟು ಸೊ ಹೆವಿ ಮೆಟಲ್ಸ್ ದೇ ಆರ್ ಗೋಯಿಂಗ್ ಟು ಸೆಟಲ್ ಇನ್ ದ ಬಾಟಮ್ ಆಫ್ ದ ನೈಲಾನ್ ಮೆಶ್ ಆ್ಯಂಡ್ ಲೈಟರ್ DNA ಮಾಲಿಕ್ಯೂಲ್ಸ್ ಆರ್ ಗೋಯಿಂಗ್ ಟು ಬಿ ಡೆಪಾಸಿಟ್ ಆನ್ ದಿ ಸರ್ಫೇಸ್ ಆಫ್ ದಿಸ್ ನೈಲಾನ್ ಮೆಶ್. ಸೊ ಈ ಟೆಕ್ನಾಲಜಿಗೆ ಸದರನ್ ಬ್ಲಾಟಿಂಗ್ ಟೆಕ್ನಾಲಜಿ ಅಂತೇಳಿ ನಾವು ಹೇಳ್ತೀವಿ. ಆಮೇಲೆ ಈ ಒಂದು ನೈಲಾನ್ ಮೆಶ್ಗೆ DNA ನಾವು ಟ್ರಾನ್ಸ್ಫರ್ ತಗೊಂಡಾದ ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದು ಆಟೋ ರೇಡಿಯೋಗ್ರಫಿ ಅಂತಿದೆ. ಆಟೋ ರೇಡಿಯೋಗ್ರಫಿ ಅಂತ ಹೇಳಿದರೆ ಎಕ್ಸ್ರೇ ಫಿಲ್ಮನ್ನು ಆ ಒಂದು DNA ಮೇಲೆ ಇಡಬೇಕು. ಬಟ್ ಪ್ರಯರ್ ಟು ದಟ್ ಒನ್ ವಿ ಆರ್ ಗೋಯಿಂಗ್ ಟು ಟ್ರೀಟ್ ದಿಸ್ ಫ್ರ್ಯಾಗ್ಮೆಂಟ್ ಆಫ್ DNA ವಿತ್ ಅದರ್ ಟೈಪ್ ಆಫ್ ದ DNA ಕಾಲ್ಡ್ ದ ಪ್ರೋಬ್ DNA ಅಂತ ಹೇಳ್ತೀವಿ ನಾವು. ಸೊ ಆ ಒಂದು ಪ್ರೋಬ್ DNA ಟ್ಯಾಗಿಂಗ್ ಆಫ್ ಪ್ರೋಬ್ DNA ಇಂಟು ದ ದಿಸ್ ಫ್ರ್ಯಾಗ್ಮೆಂಟ್ ಆಫ್ DNA. ಸೊ ಈ ಒಂದು ಮೆಕ್ಯಾನಿಸಮನ್ನು ನಾವು ಕ್ಲೋನ್ಡ್ ಅಂತ ಹೇಳಿದ್ರು ಓಕೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಫ್ರ್ಯಾಗ್ಮೆಂಟ್ ಆಫ್ DNA and this one that is the synthetic what we say it as a probe DNA ಎರಡು ಕೂಡ combined ಆಗುತ್ತೆ and they are going to form a that is different type of DNA fragments are going to be arranged. Later we are going to apply with this X-ray film is going to be placed over this nylon mesh and we are going to get with the 2 copies of this DNA that is the films. So then in the last step we are going to compare the similarities and the differences among the DNA
and intensity of the similarity and differences leads to come to a conclusion about who will be the, that is the culprit in this type of the cases like the criminal activities. For example, murder ಆಗಿರಬಹುದು, ರೇಪ್ ಆಗಿರಬಹುದು, ರಾಬರ್ ಇರಬಹುದು. ಸೊ ಈ ಎಲ್ಲ ಹಂತಗಳಲ್ಲಿ ನಾವು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಇಷ್ಟೆಲ್ಲ ಪ್ರೊಸೆಸ್ಸನ್ನು ಮಾಡಾದ ಮೇಲೆ ನಮಗೇನು ಲಾಸ್ಟ್ಗೆ ಈ ಒಂದು ರಿಸಲ್ಟ್ ಸಿಗುತ್ತೆ. ಕಂಪ್ಯಾರಿಟಿವ್ ಸ್ಟಡಿ ಆ್ಯಂಡ್ ಅನಾಲಿಟಿಕಲ್ ಸ್ಟಡಿ ಲೀಡ್ಸ್ ಟು help us to come to a conclusion about to identify the sequences of the nucleotide sequences based on the similarities and dissimilarities. Application of this DNA fingerprinting ಅಂತ ಹೇಳಿದ್ರೆ, so it is having with that is in most of the fields we are going to make use of this DNA fingerprinting technology. Mainly in the criminal activities ಅಲ್ಲಿ ಇರುವಂತ ಕಲ್ಪ್ರಿಟ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ಮೇಜರ್ ಆಗಿ ಉಪಯೋಗಿಸ್ತೀವಿ. ಮತ್ತು ಪೇರೆಂಟಲ್ ಡಿಸ್ಪ್ಯೂಟ್ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡಬಹುದು. ಅಪಾರ್ಟ್ ಫ್ರಮ್ ದಿಸ್ ಒನ್, ದ ಚಿಲ್ಡ್ರನ್ ದೇ ಆರ್ ಲಾಸ್ಟ್ ಫ್ರಮ್ ದೇರ್ ಪೇರೆಂಟ್ಸ್ ಡ್ಯೂರಿಂಗ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸುನಾಮಿ ಇರ್ಬೋದು ಅಥವಾ ಕ್ಯಾಚಿಂಗ್ ಫೈರ್, ಫ್ಲಡ್ಸ್ ಆಗ್ಬೋದು. ಈ ರೀತಿಯಾದಂಥ ಎಲ್ಲ ಒಂದು ಈವೆಂಟ್ಸ್ ಅಲ್ಲೂ ಕೂಡ ಸಪೋಸ್ ಚಿಲ್ಡ್ರನ್ಸ್ ಲಾಸ್ಟ್ ಫ್ರಮ್ ದೇರ್ ಪೇರೆಂಟ್ಸ್, ಅಗೇನ್ ವಿ ವಿಲ್ ಟ್ರೈ ಟು ಯುನೈಟ್ ದೆಮ್ with their respective parents. So apart from that, that is the genetic diversity ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಅಥವಾ ಎವಲ್ಯೂಷನರಿ ಆಸ್ಪೆಕ್ಟ್ಸ್ ಇನ್ ದ ಫೀಲ್ಡ್ ಆಫ್ ರೆಗ್ಯುಲೇಷನ್, ಇವೆಲ್ಲವನ್ನ ನಾವು ಸ್ಟಡಿ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಇದೆ. ಸೊ ಹಾಗಾಗಿ ಅಪ್ಲಿಕೇಶನ್ಸ್ ಆರ್ ಆಲ್ಸೋ ಮೋರ್ and these steps are also very important from the examination point of view. So now I will try to continue with the third step. In the last class we already studied about one, that is extraction, collection of the samples. So ಅದಾದ ನಂತರದಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ DNA ಅಂತ ನಾನು ಹೇಳಿದೆ. ಸೊ ಕಲೆಕ್ಷನ್ ಆಫ್ ಸ್ಯಾಂಪಲ್ಸ್ ಅಲ್ಲಿ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, we can collect the samples from the vicinity where the incident has taken place, and in that vicinity we can collect the samples like the blood sample ಆಗಿರಬಹುದು, or else the bone ಅಥವಾ hair follicle ಇರಬಹುದು, or else the semen, or else the vaginal debris, the tissues, even sometimes in the dry condition also the samples are going to be collected. After the collection, the next step is to extraction of the DNA. It can be possible by following the technique called the centrifugation. In that one, 2000 rounds per minute, this rotating this centrifugation unit can be used. By that one, we will get success in separating and digesting some enzymes like that is the plasma membrane can be digested, and apart from that one, the nuclear membrane can be digested by making use of this one. Okay, after that one, again we are going to get with the fragments of this DNA, and the third step now I will continue with. Okay, so the third step itself, separation of DNA fragments. Separation of DNA fragments. So how can we separate this DNA fragment? The DNA fragments are allowed to separate on are allowed to separate on agarose gel electrophoresis. Agarose gel electrophoresis. So this agarose gel electrophoresis is just like a agar. It is an extract of the agar. The DNA fragments are
fragments are separated on the gel plate. They are going to be separated on the gel plate according to their density gradient. According to their density gradient. Where heavier DNA strands are settling at the bottom, and the lighter fragments towards the top. Okay. These DNA fragments are treated with alkaline solution. To dissolve hydrogen bonds. To produce single-stranded DNA. Single-stranded DNA. This step is most important. So separation of DNA fragments, the DNA fragments are allowed to separate on agarose gel electrophoresis. ನೀವು annual exam ನಲ್ಲಿ ಈ ಸ್ಟೆಪ್ ಅನ್ನು ಬರೆಯಲೇಬೇಕು ಕಂಪಲ್ಸರಿ. So agarose gel electrophoresis is just like a slab ಇದ್ದಂಗೆ ಇರುತ್ತೆ electrophoresis. The DNA fragments are separated on the gel plate according to their density gradient. This is also very important point. So density gradient basis ಮೇಲೆ ನಾವು DNA fragments ಅನ್ನು separate ಮಾಡ್ತಾ ಹೋಗ್ತೀವಿ. So where heavier DNA strands are settling at the bottom and lighter fragments towards the top. ಅಂದ್ರೆ ಈ ಒಂದು ಸ್ಲ್ಯಾಬಿನ ಮೇಲ್ಭಾಗದಲ್ಲಿ ಲೈಟರ್ that is the fragments ಇದ್ರೆ ಬಾಟಮ್ ಅಲ್ಲಿ heavier DNA molecules are going to be present ಅಂತ ಡೆಪಾಸಿಟ್ ಆಗುತ್ತೆ. The DNA fragments are treated with alkaline solution. Next step ಏನಾಗುತ್ತೆ ಅಂತಂದ್ರೆ the fragments of DNA are going to be treated with the alkaline solution to dissolve hydrogen bonds to produce single stranded DNA. ಯಾಕಂದ್ರೆ ಬಿಗಿನಿಂಗ್ ನಲ್ಲಿ ಡಬಲ್ ಸ್ಟ್ರಾಂಡೆಡ್ DNA ಇರುತ್ತೆ. ನೀವು ಯಾವಾಗ ಆಲ್ಕಲೈನ್ ಸೊಲ್ಯೂಷನ್ ಅನ್ನು ಉಪಯೋಗಿಸ್ತಿರೋ ಇಮಿಡಿಯೇಟ್ ಆಗಿ ಇಟ್ ವಿಲ್ ಬಿಕಮ್ ದ ಸಿಂಗಲ್ ಸ್ಟ್ರಾಂಡೆಡ್ DNA molecule. ಇದು the third step of this DNA fingerprinting technology. Next, let's move on to the fourth step of this DNA printing technology. The fourth, fifth, and sixth steps. Okay. Next one is extraction of DNA fragments. Fourth one. Extraction of DNA fragments. So in the extraction of DNA fragments ಇಂತ ಪೂರ್ವಭಾವಿಯಾಗಿ ನಾವು ಮೊದಲೇ ಹೇಳಿದ್ವಿ ಈಗ DNA available in the single stranded condition. So ಈಗ extraction of DNA ಆಗಬೇಕು ಅಂತ ಹೇಳಿದ್ರೆ we are going to transfer it into the nylon mesh. So ಆ ಪಾಯಿಂಟ್ ಅನ್ನು ಇಲ್ಲಿ ಹೈಲೈಟ್ ಮಾಡೋಣ. The single stranded DNA
the single stranded DNA fragments present on the gel plate are extracted onto the nylon mesh. Onto the nylon mesh or nitrocellulose molecule. Nitrocellulose molecule by the process called Southern blotting technique. Southern blotting technique. ಇದು 4ನೇ ಸ್ಟೆಪ್ Southern blotting technique. ಇನ್ನು 5th ಸ್ಟೆಪ್ ಏನಿದೆ just see tagging radioactive DNA probes. Tagging radioactive DNA probes. ಇವು synthetic DNA. So tagging radioactive DNA probes. The nylon mesh containing single stranded DNA fragments are incubated with radioactive probes. It is important. Radioactive probes. The probe in a radioactive synthetic DNA. The probe is a radioactive synthetic DNA, okay, of no nucleotide sequences. No nucleotide sequences generated by a cloned fragments. Cloned restriction fragments. Cloned restriction fragments. Later, the DNA probe binds to the restriction fragments on the nylon mesh. On the nylon mesh. So here, ಸ್ವಲ್ಪ read out ಮಾಡೋಣ. Just to see. So here, after extraction of DNA fragments, ಅಂತ ಹೇಳಿದ್ರೆ the single stranded DNA fragments
present on the gel plate are extracted onto the nylon mesh. ಬಹಳ ಮುಖ್ಯವಾದದ್ದು nylon mesh, nothing but nitro cellulose molecule ಅಂತ ಕೂಡ ಹೇಳ್ಬೋದು. The technology is called as Southern blotting technology. ಅಲ್ಲಿ agarose gel electrophoresis ಇತ್ತು ಫಸ್ಟ್ ಸ್ಟೆಪ್ ಅಲ್ಲಿ. ಈಗ ಇಲ್ಲಿ ಈ ಒಂದು ಫೋರ್ತ್ ಸ್ಟೆಪ್ ಅಲ್ಲಿ ನಾವು ಸದರ್ನ್ ಬ್ಲಾಟಿಂಗ್ ಟೆಕ್ನಾಲಜಿಯನ್ನ ನೈಲಾನ್ ಮೆಶ್ ಅಥವಾ ನೈಟ್ರೋಸೆಲ್ಯುಲೋಸ್ ಮಾಲಿಕ್ಯೂಲ್ ಅನ್ನು ಯೂಸ್ ಮಾಡಿಕೊಂಡು ಈ ಒಂದು ಎಕ್ಸ್ಟ್ರಾಕ್ಷನ್ ಆಫ್ DNA ಆಗುತ್ತೆ. ನಂತರದಲ್ಲಿ ಟ್ಯಾಗಿಂಗ್ ರೇಡಿಯೋ ಆಕ್ಟಿವ್ DNA ಪ್ರೋಬ್ಸ್ ಅಂತ ಹೇಳಿದ್ರೆ the nylon mesh containing single stranded DNA fragments are incubated with, this is most important, the nylon mesh containing single stranded DNA fragments are incubated with radioactive probes. The probe is a radioactive synthetic DNA of non-nucleotide sequences generated by yaru the cloned restriction fragments in the generate ಆಗಿರುವಂತದ್ದು. So a non-nucleotide sequence of a synthetic DNA probe. Later the DNA probe binds to the restriction fragments on the nylon mesh. Inno last step is called as the autoradiography anta ಹೇಳ್ತಾರೆ. Next step that is called as autoradiography. Sixth one, autoradiography. ಇಲ್ಲಿ ಎಕ್ಸ್ರೇ ಫಿಲ್ಮ್ ಉಪಯೋಗಿಸ್ಕೊಳ್ತೀವಿ. An X-ray film is placed on the nylon mesh. Is placed on the nylon mesh to obtain an autoradiography print. Autoradiography print. Later it is then processed to obtain visible pattern of bands of DNA. Pattern of bands of DNA. Bands of DNA. It is nothing but DNA fingerprint. ಇದನ್ನೇ ನಾವು DNA fingerprint ಅಂತ ಹೇಳ್ತೀವಿ. ಸೊ ಇಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಆಗುತ್ತೆ. A comparison of such two different DNA prints, such two different DNA prints, two different DNA prints can provide information, about the degree of similarities and differences. Similarities and differences. So ನೋಡಿ autoradiography
X-ray film great role ಇದೆ. An X-ray film is placed on the nylon mesh to obtain an autoradiographic print. Later, this X-ray radiography is then processed to obtain visible pattern of bands of DNA. It is nothing but DNA fingerprint. A comparison of such two different DNA prints can provide information about the degrees of, that is, the similarities and differences. ಈ ಸಿಮಿಲಾರಿಟಿ ಮತ್ತು ಡಿಫರೆನ್ಸಸ್ ಅಮಾಂಗ್ ದ ಟೂ ಇಂಡಿವಿಜುವಲ್ಸ್ ಏನಿದೆ, ಸೊ ದಟ್ ಲೀಡ್ಸ್ ಟು ಗೆಟ್ ಹೂ ವಿಲ್ ಬಿ ದ ಪರ್ಸನ್ ಇನ್ವಾಲ್ವ್ಡ್ ಇನ್ ಸಚ್ ಟೈಪ್ ಆಫ್ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತೇಳಿ. ಸೊ ಹೀಗೆ ಕನಿಷ್ಠ 6 ಸ್ಟೆಪ್ಸ್ ಅನ್ನು ಕೂಡ ನಾವು ಅನಲೈಸ್ ಮಾಡಬೇಕು. ಫಸ್ಟ್ ಸ್ಟೆಪ್ ಕಲೆಕ್ಷನ್ ಆಫ್ ಸ್ಯಾಂಪಲ್, ಸೆಕೆಂಡ್ ಎಕ್ಸ್ಟ್ರಾಕ್ಷನ್ ಆಫ್ DNA, ಥರ್ಡ್ ಒನ್ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್, the fourth one extraction of DNA fragments, tagging of DNA probe, radioactivated DNA probe, and finally auto radiography. ಈ 6 ಸ್ಟೆಪ್ಸ್ ಅನ್ನ ವ್ಯವಸ್ಥಿತವಾಗಿ ನಾವು ನೋಟ್ ಮಾಡಬೇಕಾಗುತ್ತೆ. ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಒಂದು 4-5 ಸಲ ನೀವು ರಿಪೀಟೆಡ್ಲಿ ಸ್ಟಡಿ ಮಾಡೋದ್ರಿಂದ ನಿಮಗೆ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ ವಿಲ್ ಬಿಕಮ್ ದ ಈಸಿ, ದಟ್ ಈಸ್ ದ ಆನ್ಸರ್ if at all any questions concerned with the DNA fingerprinting technology. Actually ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದಾಗಿರುತ್ತೆ ಆನ್ಯುವಲ್ ಎಕ್ಸಾಮ್ನಲ್ಲಿ. ವರ್ತ್ ಆಫ್ 5 ಮಾರ್ಕ್ಸ್ ಕೇಳ್ತಾನೆ. ಹಾಗಾಗಿ ಇದನ್ನು ಕಂಪಲ್ಸರಿ ನೀವು ಕಲ್ತಿರ್ಬೇಕು. ಸೊ ಅಪ್ ಟು ದಿಸ್ DNA fingerprinting ಟೆಕ್ನಾಲಜಿ ನಾವು ಡಿಸ್ಕಸ್ ಮಾಡಿರೋದು. ಇನ್ನು ಇದರ ಅಪ್ಲಿಕೇಶನ್ಸನ್ನು ನಿಮಗೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೂಡ ಕನಿಷ್ಠ ಒಂದು 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ what are the applications of this DNA fingerprinting technology ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ನಿನ್ನೆ ಕೂಡ ಹೇಳಿಕೊಟ್ಟಿದ್ದೆ. ಇದು ಮೇನ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ತೊಡಗಿಸಿಕೊಂಡಂಥ ಯಾವುದೇ ಒಬ್ಬ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಲಿಕ್ಕಾಗಿ ಯೂಸ್ ಮಾಡುವಂಥ ಒಂದು ಬೆಸ್ಟ್ ಟೆಕ್ನಾಲಜಿ ದಿಸ್ DNA fingerprinting ಟೆಕ್ನಾಲಜಿ. ಸೊ ಇದರಲ್ಲಿ ಕ್ರಿಮಿನಲ್ ಆಕ್ಟಿವಿಟೀಸ್ ಅಂತ ಹೇಳಿದರೆ ಈಗ ಮರ್ಡರ್ ಇರ್ಬೋದು, ಅಥವಾ ರೇಪ್ ಕೇಸ್, ಅಥವಾ ರಾಬರ್ ಇರ್ಬೋದು, ಈ ಥರದ ಎಲ್ಲ ಹಂತಗಳಲ್ಲೂ ಕೂಡ ನಾವು ಇದರಲ್ಲಿ ಎಫೆಕ್ಟಿವ್ ಆಗಿ ಒಬ್ಬ ಇಂಡಿವಿಜುವಲ್ ಪರ್ಸನ್ನನ್ನು ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ನೇದು ಪೇರೆಂಟಲ್ ಡಿಸ್ಪ್ಯೂಟ್ ಆಗಿರ್ಬೋದು, ಅಥವಾ ಚಿಲ್ಡ್ರನ್ಸ್ ಲಾಸ್ಟ್ ಫ್ರಮ್ ದೇರ್ ಪೇರೆಂಟ್ ಡ್ಯೂ ಟು ನ್ಯಾಚುರಲ್ ಡಿಸಾಸ್ಟರ್ಸ್ ಲೈಕ್ ಅರ್ಥ್ಕ್ವೇಕ್ ಇರ್ಬೋದು, ಅಥವಾ ಫ್ಲಡ್ ಆಗಿರ್ಬೋದು, ಇಸಂಟ್ ಇಟ್, ಅಥವಾ ಫೈರ್, ಸೊ ಸುನಾಮಿ, ಇದು ಎಲ್ಲ ಥರದ ಒಂದು ಫೀಲ್ಡ್ಸಲ್ಲೂ ಕೂಡ ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುವಂಥದ್ದು. ಸೊ ಇಷ್ಟೆಲ್ಲ ಒಂದು ಅಪ್ಲಿಕೇಶನ್ಸ್ ಇದರಿಂದ ನಾವು ನೋಡ್ತೀವಿ. ಯೂಸ್ಫುಲ್ ಇನ್ ಐಡೆಂಟಿಫೈಯಿಂಗ್ ದ ವಿಕ್ಟಿಮ್ಸ್ ಆಫ್ ಪ್ಲೇನ್ ಕ್ರ್ಯಾಶ್, ಬಿಲ್ಡಿಂಗ್ ಕೊಲ್ಯಾಪ್ಸ್, ಫೈರ್ ಬ್ರೇಕ್ಔಟ್ಸ್ ಎಕ್ಸೆಟ್ರಾ. ಯೂಸ್ಡ್ ಇನ್ ಪಾಪ್ಯುಲೇಷನ್ ಡೈವರ್ಸಿಟಿ ಡಿಟರ್ಮಿನೇಷನ್ ಇದೆ, ಪಾಪ್ಯುಲೇಷನ್ ಡೈವರ್ಸಿಟಿ ಡಿಟರ್ಮಿನೇಷನ್. ಆಲ್ಸೋ ಯೂಸ್ಫುಲ್ ಇನ್ ದ ಡಿಟರ್ಮಿನೇಷನ್ ಆಫ್ ಜೆನೆಟಿಕ್ ಡೈವರ್ಸಿಟಿ ಆ್ಯಂಡ್ ಎವಲ್ಯೂಷನರಿ ಬಯಾಲಜಿ. ಈ ಎಲ್ಲ ಫೀಲ್ಡ್ಸಲ್ಲಿ ನಾವು ಮೇಜರ್ ಆಗಿ ಯೂಸ್ ಮಾಡ್ತಿರುವಂಥದ್ದು. ಇಷ್ಟೆಲ್ಲ ಒಂದು ಪ್ರೋಸೆಸ್ಸನ್ನು ನಾವು DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಯಾವಾಗಲೂ ಕೂಡ ಫೋರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲಿ ಇದನ್ನು ಯೂಸ್ ಮಾಡುವಂಥದ್ದು. ಸೊ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಫೋರೆನ್ಸಿಕ್ ಲ್ಯಾಬ್ ಇರುತ್ತೆ. ಆ ಲ್ಯಾಬಲ್ಲಿ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಈ ಒಂದು 6 ಸ್ಟೆಪ್ಸನ್ನು ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಅಪ್ ಮಾಡಿ ಕೊನೆಗೆ ಅವರು ಒಂದು ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಹಾಯ ಮಾಡ್ತಾ ಇರುವಂಥದ್ದು. ಆದ್ದರಿಂದ ನನ್ನ ಅಡ್ವೈಸ್ ಏನಿದೆ ಅಂತಂದರೆ, ಪ್ಲೀಸ್ ಯು ರೀಡ್ ಇಟ್ ರಿಪೀಟೆಡ್ಲಿ ಆ್ಯಂಡ್ ಮೇಕ್ ಇಟ್ ಎ ಪ್ರಾಕ್ಟೀಸ್. ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಆನ್ಸರ್ ಟು ದ ಕ್ವಶನ್ ಕಾರ್ಡ್, ರೈಟ್ ಆನ್ ಅಕೌಂಟ್ ಆನ್ ಅಥವಾ ರೈಟ್ ಎ ನೋಟ್ ಆನ್ ದ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಾಲಜಿ. ಸೊ ಇಷ್ಟು ದಿನ ನಾವೇನಿಲ್ಲಿ ಸ್ಟಡಿ ಮಾಡಿದ್ವಿ, with this I am going to complete the chapter called molecular basis of inheritance. In the next classes I am going to start with the new chapter that is called as the biotechnology. Prior to that one, I am interested in giving some selected questions on this chapter that is called molecular basis of inheritance. Please follow. Thank you.